ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ನಾಷ್ಟ ಮಾಡಿರಲ್ಲ ತಾನೇ? ನಾಷ್ಟ ಮಾಡಿಲ್ಲ ಯಾರ್ಯಾರು ಅಂದ್ರೆ ಕಮೆಂಟ್ ಮಾಡಿರಿ. ನಾನಂದ್ರೆ ನಾಷ್ಟ ಕೊಡ್ಸೋಂಗಿಲ್ಲ, ನೀವು ರೊಕ್ಕ ಹಾಕ್ಬೇಕು, ನೀವು ತಿನ್ಬೇಕ್ರಿ. ಮಾತೇ ಇಲ್ಲ. ಇವಾಗ ತಾನೇ ನಮ್ಮ ಒಂದು ಮನೆಗೆ ಯುವರಾಜ್ ಅವರು ಆಗಮನ ಮಾಡಿದ್ದಾರೆ. ಸೊ ಅವರು ನೋಡ್ತಾ ಇರ್ಬೋದು. ಇವಾಗ ಶುಕ್ರವಾರ ಆಗಿರೋ ಕಾರಣಕ್ಕೋಸ್ಕರ ಅವರು ಒಂದು ಇವತ್ತು ಕಂಪ್ನಿ ರಜೆ ಇರುತ್ತೆ. ಸೊ ಕಂಪ್ನಿ ರಜೆ ಕಾರಣಕ್ಕೋಸ್ಕರ ಇವತ್ತು ಅವರು ನಮ್ಮ ಮನೆಗೆ ಬಂದಿದ್ದಾರೆ. ದನಿಗಳು ಇದ ಖುಷಿಗೆ ಶುಕ್ರವಾರ ಪಾರ್ಟಿ ಅವರೇ ಮಾಡಿಸ್ತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಎಲ್ಲರೂ ನೋಡ್ರಿ, ಈ ಒಂದು ಸಂದರ್ಭದೊಳಗೆ ನಾವು ಮಾತಾಡೋಕೆ ಕುಂತಿದ್ದ ಟಾಪಿಕ್ ಯಾವುದಪ್ಪ ಅಂತಂದ್ರೆ, ರೀಸೆಂಟಾಗಿ ಹೇಮಂತ್ ಅವರು ಮಾಡಿದಂಥ ಒಂದು ಜೋಲೋ ಚಿಪ್ಸ್ ತಿನ್ನುವಂಥ ವಿಡಿಯೋದ ರಿಯಾಕ್ಷನ್ ಹೆಂಗಿತ್ತು ಏನನ್ನೋದು ನಾವು ಅವ್ರಿಗೆ ಕೇಳಕತ್ತೀವಿ. ಆ್ಯಂಡ್ ನೀವು ಈ ಒಂದು ಚರ್ಚೆ ಒಳಗೆ ನೋಡಿಬಿಡ್ರಿ ಹೆಂಗೆ ಮಾಡಿವಿ ಅನ್ನೋದು. ತಿಂದಿದ್ದು ಕಾರ್ ಅಲ್ವಯ್ಯ ಜೊಲ್ ಬರಬಾರ್ದು ಭಯ. ಜೊಲ್ ಬಂತಂದ್ರೆ ಅದು ತಿನ್ಕು ಜಲ್ ಚಲೋ ಆಗುತ್ತೆ. ಜೊಲ್ ಅಲ್ಲಿ ಅದು ಲಾಲಾ ರಸ. ಜಲ್ ಅಂತೀವಿ ನಾವು. ಇಲ್ಲ, ನಾವು ಅದನ್ನ ನಮ್ಮ ಓಣ್ಯನ್ ಭಾಷೆದಾಗ ಜೊಲ್ಲ ಅಂತೀವಿ. ಮತ್ತ ನೀವೆಲ್ಲ ಸೈನ್ಸ್ ಕೊಡ್ತಾರ ವಿಚಾರ ಮಾಡ್ತೀರಾ? ಯಾವ ಇವೆಲ್ಲ ರಾಮದುರ್ಗ ಇದಾಗ ಕಳಿಸಾಳನ ಲಾಲಾ ರಸ. ಸೈನ್ಸ್ ಮೇಡಮ್ ಸೈನ್ಸ್ ಮೇಡಮ್ ಕಲ್ಸೋದು. ಬಟ್ ಚಲೋ ಬರ್ತ ನಡೀತೈತಿ. ಆದ್ರೆ ಏನ ಮೈಕ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರ ಸಂಬಂಧ ಮಂದಿನಿ ಇದು ನೋಡಿದ್ರೆ ನನಗೊಂಥರ ಯಾಕೆ 90% ಚಲೋ ಅನ್ಸೋದಿದೆ, 10% ಅಂದ್ರೆ ವೇಟಿಂಗ್ ಲಿಸ್ಟ್ ಆಗಿದೆ. ವೇಟಿಂಗ್ ಲಿಸ್ಟ್ ಆಗಂದ್ರೆ ಏನ್ ಗೊತ್ತಾ? ಈಗ ನಾರ್ಮಲಿ ನಿನಗೆ 8,000 10,000 ರೇಂಜ್ ಒಳಗ ಅಷ್ಟು ಸಿಗಕ 10% ಅಂದ್ರೆ ಕಡಿಮೆ ಇದ್ದೇ ಇರುತ್ತೆ. ಮತ್ತೆ ಸಿಗುತ್ತಾ ಈ ಮೈಕ್ ನಂಗೆ ಯಾಕೋ ಚಲೋ ಅನ್ಸಕುಂತೈತಿ. ನಂಗೆ ಚಲೋ ತರ್ಸಿದಿಲ್ಲ, ನಾನು ತರ್ಸವಲ್ಲ. ನಾನು ಒಮ್ಲಕ ತರ್ಸಿರತನ ಕೈ ಬಿಟ್ಟಿದ್ದೆ ನಾನು. ಹಂಗ ಅನ್ನಂಗಿದ್ರೆ 8,000 10,000 ರೂಪಾಯಿ ಇದಕ್ಕೆ ಮಾಡ್ತಿದ್ರು. ಸುಮ್ಮನೆ 2,000 ರೂಪಾಯಿ ದಿನ ಮಾಡ್ತಿದ್ರು. ಗುಳಿ ತರ್ಸೇನ ಅದೇ ಅಷ್ಟ. ಅದೇ 10,000 ಆಯ್ತು. 10,000 ಅದು ಇದೆ ಆಲಿಲ್ಯಾಂಡ್. ಆಲಿಲ್ಯಾಂಡ್ ಹೆಂಗ್ ಚಲೋ ಬರ್ತಾವ? ಅಲ್ಲೇ ವುಡ್ಲ್ಯಾಂಡ್ ಚಪ್ಪಲ್ ಕೇಳಿದೀವಿ ಹೆಸರ್ನ ಅದ ಬೂಟ್ ಕೇಳಿನ. ನಾನು ಮೊನ್ನೆ ಅದಕ್ಕೆ ಯಾವ್ದೋ ಒಂದ್ ಏನೋ ಮಾಡಿದ್ದೆ. ಓಯೋ ರೂಮ್ ತಗೋರ, ನಾವು ಓಯೋ ಬಸ್ ತಗೋಬಿಡಮ್ಮ ಅಂತ. ಹೋಗಂತ ಚಲೋ ಹಿಡಿಯೋದಲ್ಲ, ಬಸ್ ಗೊತ್ತಾಗಲ್ಲ. ಸೌಂಡ್ನ್ಯಾಗ ಗೊತ್ತಾಗಲ್ಲ. ಫುಲ್ ಬಸ್ಸಿಗೆ ಇದಾಕಿಸ್ಬಿಡ್ತೀನಿ. ಇಲ್ಲ ಸೌಂಡ್ಲೆಸ್ ಅಲ್ವಯ್ಯ, ಈ ಸ್ಟುಡಿಯೋ ಮಾಡತ್ನೇ ಫುಲ್ ಮ್ಯಾಟ್ ಹಾಕಿಸ್ತಾರಲ್ಲ ಸೈಡ್. ಇನ್ನ ಅವ್ನಿಗೆ ಐಡಿಯಾ ಬಂದಿದ್ದಂಗಿಲ್ಲ. ಅವ್ನಿಗೆ ಬರಕ್ಕೆ ಮುಂಚೆ ನಾವು ಮಾಡ್ಬಿಡಮ್ಮ ಅಂತ ಹೊಸ ಬಿಸ್ನೆಸ್ ಟಿಪ್ಸ್ ಕೊಡತ್ತಾರ ನೋಡಿ ಹೇಮಂತ್. ಯಾರು ಮಾಡಂಗಿದ್ರು ಮಾಡ್ರಿ, ನಡೀತೈತಿ. ಯಾವ್ದಲ್ಲ ಓಯೋ ಬಸ್ ಮಾಡ್ಬಿಡೋದಪ್ಪ. ಒಂದ್ ತಗೋ ಸಾಕು ಫಸ್ಟಿಗೆ. ಆಗತ್ತ ಪ್ರಾಫಿಟ್ ಆಗತ್ತ. ಒಂದ್ ನಾವು ತೆಗದ್ವಿ ಅಂದ್ರ ನಾವು ಜಸ್ಟ್ ಒಂದ್ ತೆಗದ್ವಿ ಅಂದ್ರ 10 ಮಂದಿ ಹಿಂದೆ ತೆಗಿರ್ತಾರ. ಬ್ರ್ಯಾಂಡ್ ನಮ್ದಾಗತ್ತಿಲ್ಲ. ಬ್ರ್ಯಾಂಡ್ ಯೋಚನೆ ಮಾಡತ್ತೆ. ಫ್ರಾಂಚೈಸಿ ಕೊಟ್ಬಿಡೋದು ಆಮೇಲೆ ಅವನಿಗೆ ಸಾಕ್ ಧನ್ಯ ಬಿಡ್ತೀನಿ. ಅದ್ರಾಗ ಮರ್ದಿವ್ಸ ಇನ್ನೊಂದ್ ಬಸ್ ರೆಡಿ ಇರುತ್ತೆ ಅಲ್ಲಿ. ಮರ್ದಿವ್ಸ ಅಲ್ಲ, ಮರ್ದಿವ್ಸ ಇದ್ರು ಚಲೋ. ನೀವ್ ಮುಂಜಾನೆ ತೆಗೆದು ಸಾಯಂಕಾಲ ಚಾಲೋ. ಇನ್ನೊಂದು ಆ ಟ್ರಿಪ್ ಹೋಗೋದ್ರಾಗ ಇನ್ನೊಂದ್ ಐತನ್ರಿ ಬಸ್ ಅಂತ ಕೇಳ್ತಾರೆ. ನೋಡ್ಬೋದ್ರಿ, ಆಕಾಶ್ ಅವ್ರು ಇವತ್ತು ನಮ್ಮ ಮನೆಗೆ ಬಂದಾರ್ರಿ. ಇಲ್ಕಲ್ಲ ಫೇಮಸ್ ಯೂಟ್ಯೂಬರ್. ಆಲ್ರೆಡಿ ಒಂದು ಸಿಲೋ ಪ್ಲೇ ಬಟನ್ ಐತ್ರಿ. ಇವರು ಅನಾಥ ಕಂಟೆಂಟ್ ಮಾಡಿಸ್ತಾರ್ರಿ ಅಕ್ಕ. ಸೊ ಗೈಸ್, ಇವತ್ತಿಂದ ನಾವು ಹೊಸ ಕಂಟೆಂಟ್ ಮಾಡ್ಬೇಕಂತಂದು ಸ್ಟಾರ್ಟ್ ಮಾಡೀವಿ. ಸೊ ನೋಡೋಣ, ಅದ್ರ ಸಲುವಾಗಿ ಮೈಕ್ ತೊಗೊಳಕ್ಕೆ ಬಂದಿದ್ವಿ. ಬಟ್ ಹೆಂಗಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸೊ ಮೈಕ್ ಇದು ಯಾಕೋ ಚಲೋ ಅನ್ಸಕುಂತೈತಿ. ನೋಡೋಣ, ಇದನ್ನಾರ ಆಗಲಿ. ಇಲ್ಲಾಂದ್ರೆ ನಂದು ಡಕೋಟಾ ಮೈಕ್ ರಿಪೇರಿಯರ ಮಾಡಿಸಿನಿ. ಒಟ್ಟು ಮಾಡಿಸ್ಕೇಸಿ ಚಾಲೂ ಮಾಡೋಣ. ಎಷ್ಟಾಗುತ್ತಾ ಇಷ್ಟ. ಇನ್ನು ಮುಂದೆ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಮಾತೇನಪ್ಪ ಅಂತಂದ್ರೆ, ನನ್ನ ಒಂದು ಕಂಟಿನ್ಯೂಸ್ ಬ್ಲಾಗ್ ಒಳಗೆ ಎಲ್ಲರನ್ನೂ ತೊಗೋಬೇಕಂತ ನಂದು ಆಸೆ ಐತಿ. ಸೊ ನೋಡೋಣ, ಇನ್ನು ಮುಂದೆ ನನ್ನ ಬ್ಲಾಗ್ ಒಳಗೆ ಸ್ಪೆಷಲಾಗಿ ಯಾರ್ಯಾರು ಬರ್ತಾರೆ ಯಾರ್ಯಾರಿಲ್ಲ ಅನ್ನೋದು ಎಲ್ಲ ನಿಮ್ಗೆ ತೋರಿಸ್ತೀನಿ ಅಂತ. ಆ್ಯಂಡ್ ಈ ಮೈಕ್ ಯಾವ್ದು ಮೈಕ್ ಇದೆ? ಇದು ಗ್ರೇನರೋ P10. ಜನರೋ ಇಲ್ಲ ಐತೆ ನೋಡಿ, ಗ್ರೇನರೋ P10.
ಇಲ್ಲೇ ಇರ್ತಾರೆ. ಇಲ್ಲೇ ಸೊ ಐತೆ ಗೈಸ್ ನೋಡಿ, ಈ ಮೈಕ್ ಇನ್ನು ಮುಂದೆ ನಾನು ತಗೋಬೇಕಂತ ನಾ ಅನ್ಕೊಳತ್ತೀನಿ ಈಗ. ಸೊ ಈ ಮೈಕ್ ನಾ ತೊಗೊತೀನಿ ಆ್ಯಂಡ್ ಇದ್ರ ಬಗ್ಗೆ ರಿವ್ಯೂ ಕೊಡೋಣ ಹೆಂಗೈತಿ ಏನು ಅನ್ನೋದು. ಸೊ ಈ ಮೈಕ್ ಚಲೋ ಅಂತ ಅನ್ಸಾಕತೈತಿ, ಬಟ್ ಈ ಮೈಕ್ ತೊಗೊಂಡಿಂದ ನಾನು ನನ್ನ ಮೊಬೈಲ್ಗೆ ಹಾಕಿ ಯೂಸ್ ಮಾಡ್ತೀನಲ್ಲ, ಸೊ ಅವಾಗ ಹೇಳ್ತೀನಿ ನೋಡೋಣ ಯಾವ ರೀತಿ ಮೈಕ್ ವರ್ಕ್ ಆಗುತ್ತಾ. ಆ್ಯಂಡ್ ಈ ಮೈಕ್ ಒಳಗೆ ಇಬ್ರದ್ದು ಕನ್ವರ್ಸೇಷನ್ ಹೆಂಗೆ ಬರುತ್ತಾ, ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೋ ಇಲ್ಲೋ. ಸೊ ಇಲ್ಲಿ ನಾವು ಮನ್ಯಾಗ ಕುಂತು ಮಾಡತ್ತೀವಿ ವಿಡಿಯೋ, ಬಟ್ ಇಲ್ಲಿ ಅಂಕರು ಕ್ಯಾನ್ಸಲೇಷನ್ ಆಗತೈತಿ. ಇನ್ನು ಮುಂದೆ ಹೊರಗೆ ಹೋಗಿ ಟ್ರೈ ಮಾಡಿ ನೋಡೋಣ ಯಾವ ರೀತಿ ಬರ್ತಾ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ರೀತಿ ಆಗುತ್ತಾ ಎಲ್ಲ ಚೆಕ್ ಮಾಡ್ಕೇಸಿ ಈ ಒಂದು ಮೈಕ್ನ ನಾ ಪರ್ಚೇಸ್ ಮಾಡತ್ತೀನಿ. ಆ್ಯಂಡ್ ಇವತ್ತೊಂದು ದಿವಸ ನಾ ಈ ಮೈಕ್ ಒಯ್ಯಾಕತ್ತೀನಿ. ಈ ಮೈಕ್ ನಮ್ಮ ಮನೆಗೆ ಒಯ್ದೆ, ನಮ್ಮ ಸಚಿನ್ ಅದನ್ನಲ್ಲ ಅವಂಗೂ ತೋರಿಸ್ಕೇಸಿ ಸೊ ಹೆಂಗಾಗತ್ತೆ ಮೈಕ ಚಲೋ ಐತೋ ಇಲ್ಲೋ ಇಬ್ಬರದ್ದು ರಿವ್ಯೂ ಕೇಳ್ಕೊಂಡು. ಸೊ ಈಗ ಹೇಮಂತಂದ ಮೈಕ್ ಇದೆ, ಸೊ ಹೇಮಂತನ ಬಾಯಿಲೇನ ರಿವ್ಯೂ ಕೇಳೋಣ ಹೆಂಗೈತಿ ಮೈಕ್ ಅನ್ನೋದು. ಬರ್ರಿ ಬಾಯ್, ಈ ಮೈಕ್ ಹೆಂಗೈತಿ? ನನಗೆ ಅನ್ಸಿದ ಮಟ್ಟಿಗೆ ಚಲೋ ಐತ್ರಿಯಪ್ಪ, ಅದಕ್ಕೆ ತರಿಸಿದೆ. ನಾನು ತರಿಸ್ತಿದ್ದಿದ್ದಿಲ್ಲ. ನಾನು ಇನ್ನೂ ಒಂದು ಇದಕ್ಕೆ ತರಿಸಿದ ಕಾರಣಪ್ಪ ಅಂದ್ರೆ 40 ತಾಸು ಬ್ಯಾಕಪ್ ಐತೆ. ಇನ್ನೂ ಒಂದು ನಮ್ಮ ದೋಸ್ತ್ ಆಲ್ರೆಡಿ ನಮ್ಮ ಜೊತೆ ವಿಡಿಯೋ ಮಾಡ್ತಾರಲ್ಲ, ಅವ್ರು ತರಿಸಿದ್ದಾರೆ. ಅವ್ರು ತರಿಸಿದ್ದು 2 ತಿಂಗಳು ಆತ. ಇನ್ನೊಂದು ಅವ್ರು ತರಿಸಿದಾಗ 3,500 ಮ್ಯಾಗಿತ್ತು ಮೈಕ್. ಇದು ನಮ್ಗೆ ಚಲೋ 2,000 ಬಂದೈತಲ್ಲ. 3,500 ಇತ್ತು ಗೋಲ್ಡ್ ಸೇಲ್ ಒಳಗೆ ನಾ ತರಿಸಿದ್ದು. ಬಟ್ ಇವಾಗ ನಾರ್ಮಲಿ ಅದ 2,000 ಐತೆ. ಚಲೋ ಐತೆ ಮೈಕ್. ಸೊ ಕ್ಲಿಯರ್ ನಾಯ್ಸ್ ಐತೆ, ನಾಯ್ಸ್ ಏನು ಜಾಸ್ತಿ ಕೇಳ್ಸಂಗಿಲ್ಲ. ಕೇಳಿಸುತ್ತೆ ಅಂದ್ರೆ ನಿಮ್ದು ವಾಯ್ಸ್ ನೀವು ಮೈಕ್ ಹಾಕೊಂಡು ಮಾತಾಡೋದಿದ್ರೆ ನಿಮ್ಮ ವಾಯ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಕೇಳಿಸುತ್ತೆ. ನಾಯ್ಸ್ ಸೈಡ್ ಇರೋದೆಲ್ಲ ಸ್ವಲ್ಪ ಲೈಟಾಗಿ ಕೇಳಿಸ್ತಿರ್ತೈತೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಐತೆ, ಬಟ್ ನಡೀತೈತೆ. ನಮ್ಮ ಈ ಸದ್ದ ಕ್ರಿಯೇಟರ್ಸಿಗೆ ನಮ್ಗೆ ಈಗ 10,000 ಸಿಗೋ ರೇಂಜ್ ಒಳಗೆ 2,000 ಸಿಗಬೇಕಪ್ಪ ಅಂದ್ರೆ ನಾವು 10,000 ರೂಪಾಯಿ ತಗೋಬೇಕು. 2,000 ರೂಪಾಯಿ ಅಂದ್ರೆ ತೊಗೊಳಕ್ಕೆ ಹೋಗ್ಬಾರ್ದು. ಇಲ್ಲ, ನಮ್ಮ ಪರಿಸ್ಥಿತಿ ನೋಡಿದ್ರೆ ಈ ಸದ್ದ ಇದೇ ಬೆಟರ್ ಅನ್ಸಕತೈತಿ ಸದ್ಯಕ್ಕೆ. ಈಗ ಸ್ಟಾರ್ಟಿಂಗ್ ಮಾಡೋರಿಗೆ ಆ್ಯಂಡ್ ಯೂಟ್ಯೂಬ್ ಚಾಲೋ ಮಾಡೋರಿಗೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಟ್ ಮಾಡೋರಿಗೆ ಈ ಒಂದು ಮೈಕ್ ಚಲೋ ಐತಿ. ಎಲ್ಲರೂ ತಗೋರಿ. ಆ್ಯಂಡ್ ನಾ ತೊಗೊಂಡು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ತಗೋರಿ ಅಂತ ಹೇಳೋಕ್ಕಾಗಂಗಿಲ್ಲ, ಬಟ್ ನಾನು ಇದು ಒಂದು ಪರ್ಟಿಕ್ಯುಲರಾಗಿ ತೊಗೋಬೇಕಂತ ಡಿಸೈಡ್ ಮಾಡೀನಿ. ಆ್ಯಂಡ್ ಇದು ಒಂದು ಮೈಕ್ ಕೊಟ್ಟಂಥ ಹೇಮಂತ್ ಅವ್ರಿಗೆ ತುಂಬ ಧನ್ಯವಾದಗಳು. ನಾ ಕೊಟ್ಟಿಲ್ರಿ ಅಪ್ಪ, ಅವ್ ಕೊಟ್ಟಿಲ್ಲ, ನಾವ ತೊಗೊಂಡು ಹೊಂಟೀವಿ ಸದ್ಯಕ್ಕೆ. ಇವತ್ತೊಂದು ದಿವಸದ ಮಟ್ಟಿಗೆ ನಾನು ತೊಗೊಂಡು ಹೋಗ್ತೀನಿ. ಕೊಡೋಷ್ಟು ಇದಾಗಿಲ್ರಿ ಅಪ್ಪ. ನಾನು ಕೊಡಂಗಿಲ್ಲ ಅಂತ ಅನ್ನಕುಂತಾನ, ಆದ್ರೆ ನಾವು ಬಿಡಂಗಿಲ್ಲ. ನಾ ಇವತ್ತು ಹೆಂಗಾರ ಮಾಡಿ ಇವತ್ತೊಂದು ದಿವಸ ಒಯ್ತೀನಿ, ಅಲ್ಲ ಹಂಗೆ ಚೆಕ್ ಮಾಡ್ತೀನಿ. ನೀವು ಕೊಟ್ಟಿರ ಅಂದ್ರೆ ಕೀಪ್ ಇಟ್ ಅನ್ನೋ ಒಂದ್ಸಲ ನೋಡೋಣ. ಕೀಪ್ ಇಟ್ ಅಂದ್ರೆ ಸಾಕು ನಮ್ಗೆ, ನಮ್ಮ ಕಡೆನ ಅದು. ನೀವು ಕೊಟ್ಟಿರಂದ್ರೆ ಅದಕ್ಕಂದೆ ನಾವು ಇಲ್ಲ, ಇವತ್ತೊಂದು ದಿವಸ ಒಯ್ದು ಚೆಕ್ ಮಾಡಿ ಏನಾಗುತ್ತಾ ಏನಿಲ್ಲ ಎಲ್ಲ ಟ್ರೈ ಮಾಡೋಣ. ಸೊ ಈ ಥರ ಹೊಸ ಬ್ಲಾಗ್ಸ್, ಇನ್ನು ಮುಂದೆ ಚಾಲೆಂಜಸ್ ಬ್ಲಾಗ್ಸ್ ಆ್ಯಂಡ್ ಫುಡ್ ರಿವ್ಯೂ ಬ್ಲಾಗ್ಸ್ ಎಲ್ಲ ಥರದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಸೊ ನಿಮ್ಮ ಸಪೋರ್ಟ್ ಅದಕ್ಕೆ ಭಾಳ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ಯಾರ್ಯಾರು ನೋಡತ್ತೀರಿ ಎಲ್ಲರೂ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ ಅಂತ ಹೇಳಿ. ಮನೆಗೆ ಹೋಗೋ ಟೈಮ್ನಾಗ ನಮ್ಮ ದೋಸ್ತ ಬ್ಲಾಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡಂತ ನನಗಂದ. ಸೊ ಅದಕ್ಕೆ ನಾನು ಇವಂಗೂ ತೋರ್ಸಕತ್ಬಿಟ್ಟೆ, ನೋಡ್ರಿ ಹಿಂಗಿಡಲಿ ಅಂತ. ಮಿಕ್ಕಿತ್ತು ನನಗೆ ಹೇಳಿ ಕ್ಯಾಮ್ರಾ ನೋಡಲಿ. ಹಾಂ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾನು ಈಗ ತಿನ್ನಿಸ್ತೆ ಅಂದ್ರೆ ನಾನು ಹೆಂಗಾರ ಮಾಡಿ ತಿಂತೀನಿ. ಇವತ್ತೊಂದು ದಿವಸ ಹೆಂಗಾರ ಮಾಡಿ 90 ರೂಪಾಯಿ ಒಂದು ಬಿರಿಯಾನಿ, ಇವ 70 ರೂಪಾಯಿ ಒಂದು ತಿನ್ನಿಸ್ತಾರ ಅಂತ. ಅದು 90 ರೂಪಾಯಿ ಐತೆ ಸರ್. ನೀ ಕೊಡಿಸ್ತಂದ್ರೆ ನಾ ಪಕ್ಕ ಬಂದು ತಿಂತೀನಿ ಅಷ್ಟೇ. ಐಡಿಯಾ ಕೊಡಲಿ ಬೇರೆ ಬ್ಲಾಗ್ ಮಾಡ್ಬೇಕಂತ ಅದ ನಮ್ಮ ಹುಡುಗ ಬಣ್ಣ ನಮ್ಮ ಕಡೆ. ಬ್ಲಾಗ್ ಮಾಡಕ್ಕೆ ಐಡಿಯಾನೂ ಇಲ್ಲ, ರೊಕ್ಕನೂ ಇಲ್ಲ ಅಂತ. ಯಾವ್ದಾರ ಒಂದು ಎಕ್ಸಿಕ್ಯೂಟ್ ಒಂದು ಮಾಡೋಕ್ಕಾಗಲಾರಂತ ಯಾವುದಾದ್ರೂ ಬ್ಲಾಗ್ ಇದ್ರೆ ಅಂದ್ರೆ ಯಾವ್ದಾರ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ ಹಾಕ್ರಿ, ಮಾಡ್ತಾನೆ. ಅದು ಆತಂದ್ರೆ ಮಾಡ್ತೀಯ, ಒಂದು ಕಮೆಂಟ್ ಹಾಕ್ತಾರೆ, ಒಂದು ನಿನ್ನ ಕೈಯಾಗ ಆಗ್ಲಾರ್ತ ಅದನ್ನ ಹಾಕ್ತಿ ಅಂದ್ರೆ ಅವ್ರು ಕಮೆಂಟ್ ಮಾಡ್ತಾರೆ, ನೀವು ಮಾಡಿ. ಮಾಡೋಣ ಚಾಲೆಂಜ್ ವಿಡಿಯೋಸ್ ತೊಗೊಳೋಣ, ರಿಸ್ಕ್ ತೊಗೊಳೋಣ. ಹೇಳು ಅವ್ರಿಗೆ ಏನು ಗೈಸ್, ಇವತ್ತು ನಾವು ರಿಸ್ಕ್ ತೊಗೊಳಕ್ಕೆ ಬಂತೀವಿ, ಅದು ನಿಮ್ಲಿದ್ದ. ಆ್ಯಂಡ್ ಇನ್ನೊಂದು ಮಾತು ಏನು ಹೇಳಬೇಕಪ್ಪ ಅಂದ್ರೆ ನೀವು ಏನು ಕಮೆಂಟ್ ಮಾಡ್ತೀರಿ ಅದನ್ನು ನಾನು ಮಾಡೋಕೆ ರೆಡಿ ಇದ್ದೀನಿ.
ಸ್ವಲ್ಪ ಜೀವನದಾಗ ಭಾಳ ಅಂದ್ರೆ ಭಾಳ ರಿಸ್ಕ್ ತೊಗೊಳಕ್ಕೆ ದೊಡ್ಡ ರಿಸ್ಕ್. ಯಾಕಂದ್ರೆ ನಾವು ಅಪ್ಪನು ಬೇದಿಸಿ ನಾ ಹೊಂಟಿನಿ ಅಂದ್ರೆ ಅದು ದೊಡ್ಡ ರಿಸ್ಕ್ ತೊಗೊಳಕ್ಕೆ. ಇದು ನೀ ವಿಡಿಯೋ ನೀವು ಅಪ್ಪ ನೋಡಿದ್ರೆ ನೀ ಕಲಸಕ್ಕಿ. ಸಾರಿ ನಾನು ಕಲಾಸಿಗೆ ಅಲ್ಲೇ ಕಲಾಸ ಕಾಣಕತ್ತಿಲ್ಲ, ನಾವಿಬ್ರು ಕಾಣಕತ್ತಿಲ್ಲ ಅದ್ರಾಗ. ಈಗ ಹೆಂಗ್ ಮಾಡಿದೆ ಬಿರಿಯಾನಿ ತಿನ್ನಿಸ್ತೇನಂದ್ರೆ ನನಗೆ ಹಸುವಾಗಿದೆ, ಬಂದು ಊಟ ಮಾಡೋಕೆ. ನಿನ್ನ ಕಂಟೆಂಟ್ ಬೇಕಾದ್ರೆ ನಾ ಇವಾಗ ಮಾಡಿಕೊಟ್ಟೋಗಿ. ಈಗ 3 ಮಂದಿ ರೊಕ್ಕ 3 ಮಂದಿ ಹಾಕೊಂಡು ತಿಂದು ಯಾರು ಬಂದು ಇವತ್ತಿನ ದಿವಸ ನೆಕ್ಸ್ಟ್ ಟೈಮ್ ನಾನು ತಿನ್ಸಕ್ಕೆ ನನ್ನ ಕಡೆ ₹1 ಇಲ್ಲ. ಇಲ್ಲ ಆ ಥರ ನಾ ಒಬ್ಬನ ಹೋಗಿ ಉಂಡು ಬರ್ತಿದ್ದೆ. ಮಾಡ್ಬೇಕಿಲ್ಲ ವಿಡಿಯೋ ಬೇಕಲ್ಲ ಈಗ ಭಾಳ ವಿಡಿಯೋ ಮಾಡೋಕತ್ತೀವಲ್ಲ ಈಗ. ತವರೆ ನಾವು ಆರಾಮ್ ಕಾಣ್ತೀವಿ ಅವಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅವ್ನ ಕಡೆ ಟರ್ನ್ ಮಾಡ್ಬೋದು ಅಷ್ಟೇ. ಸಾಕು. ಇಷ್ಟು ಅವ್ನು ತೋರಿಸೈತಿ, ಇಷ್ಟು ನಮ್ಮನ್ನು ತೋರ್ಕೊಂಡು ಕ್ಯಾಮ್ರಾ ನೋಡಿ ಮಾತಾಡ್ಬೇಕು. ಈಗ ನಾನು ನಿಂಗೆ ಆನ್ಸರ್ ಮಾಡಕತ್ತೀನಿ, ನೀ ನಾನು ನೋಡಿ ಆನ್ಸರ್ ಮಾಡ. ನಮಗೇನು ಅಂತ ಪ್ರೊಫೆಷ್ನಲ್ ಕ್ಯಾಮ್ರಾ ನೋಡಿ ಮಾಡ್ಬೇಕಂತಿಲ್ಲ. ನಮ್ಗೆ ನಡೀತೈತಿ ಎಲ್ಲ ಹಾಲಿನ ಒಂದು ಮಾಮ ಎಲ್ಲಿಗೆ ಹೋಗಿ ಹೇಳಿ ಬ್ಯಾಂಕಿನ ಹೇಳ ತಿನ್ಸೋದು ಹೋಗಿ ಎಲ್ಲರೂ ಪ್ಲಾನ್ ಆಗಿರ್ಲಿ, ಎಲ್ಲರೂ ತಿನ್ನಕ್ಕೆ ಹೋಗೋಣ, ಏನಾರು ಮಾಡಕ್ಕೆ ಹೋಗೋಣ. ಎಲ್ಲಿ ಪ್ಲಾನ್ ತರ ಕಡೆ ಒಂದು ಅಂಗಡಿ ಐತಿ, ಯಾವ ಸಸ್ತಾ ಮಾಲ್ ಬಡಪ್ಪ. ಬರ್ರಿ ಯಾವ ಅಲ್ಲ ಬರ್ರಿ ಯಾವ ಹೆಂಗೈತಿ ಹೆಂಗಿಲ್ಲ ಅಂತ ₹3 200 ಗ್ರಾಮ್ ಕೊಡ್ತಾನೆ. ಕಬಾಬ್ ಕಬಾಬ್ ತೊಗೊಂಡು ಆಮೇಲೆ ಎಲ್ಲ ₹100 ಆಯ್ತು. ಅದಕ್ಕೆ ಮತ್ತೆ ಎಗ್ ರೈಸ್ ತೊಗೊಂಬ್ರಮ್ ₹35. 3 ಎಗ್ ರೈಸ್ ಎಷ್ಟಾಯ್ತು? ₹35 3 ಎಗ್ ರೈಸ್. ಹಾಂ, ಒಂದು 200 ಗ್ರಾಮ್ ₹200 ಚಿಕನ್. ₹400 ಚಿಕನಾ? 400 ಗ್ರಾಮ್ ಬಂದ್ಬಿಡ್ತು ತೊಗೊಂಡ ಹೊಡೆದು ಬಂದ್ಬಿಡನ್ರಿ. ಭಾಳ ದೊಡ್ಡ ಇಲ್ಲ. ಈಗ ಅಣ್ಣ ಕೇಳಮ್ಮನ ಅಣ್ಣ ನಾವು ಮಾರಕ್ಕೆ ಬರ್ತೀವೋ ಕರ್ಕೊಂಡೋಕೆ ನಮ್ಗೆ. ಹಾಂ ಅಂತೂ ಇಂತೂ ತಲೆಗೆ ಒಂದು ಪ್ಲ್ಯಾನ್ ಹೊಳೀತು. ಸೊ ನಾವೀಗ ಹೊಂಟೀವಿ ಒಂದು ವಿಡಿಯೋ ಶೂಟ್ ಮಾಡೋಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.